ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿಧಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ಶ್ರೀನಾರಾಯಣಾಯ ನಮಃ. ಆತ್ಮೀಯರೇ, ಮನುಷ್ಯರಿಗೆ ವಸ್ತ್ರ ಹೇಳುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಾವು ವಸ್ತ್ರವನ್ನು ಧಾರಣೆ ಮಾಡಿದಾಗ ನಮಗೂ ಒಂದು ರೀತಿಯಂತಹ ಸಂತೋಷ, ನೋಡುಗರಿಗೂ ಸಹಿತವಾಗಿ ಸಂತೋಷ ಉಂಟಾಗ್ತದೆ. ಅಬ್ಬಾ, ಎಷ್ಟು ಸುಂದರವಾದಂತಹ ವಸ್ತ್ರವನ್ನು ಹಾಕಿದ್ದಾನೆ, ಎಷ್ಟು ಬಣ್ಣ ಬಣ್ಣದ ವಸ್ತ್ರವನ್ನು ಧರಿಸಿದ್ದಾನೆ. ವಸ್ತ್ರ ಇವನ ಶರೀರಕ್ಕೆ ಒಪ್ಪುವಂತಹ ವಸ್ತ್ರವನ್ನೇ ಹಾಕಿಕೊಂಡಿದ್ದಾನೆ. ನೋಡಿ ನೋಡಿ ಮತ್ತೆ ಮತ್ತೆ ನೋಡ್ತಾರೆ, ನೋಡಿ ದೃಷ್ಟಿ ಹಾಕುವವರು ಇರ್ತಾರೆ, ಇಲ್ಲ ಅಂತಲ್ಲ. ಒಟ್ಟಾರೆ ವಸ್ತ್ರದಿಂದ ಶೋಭೆ ಜಾಸ್ತಿ ಆಗ್ತದೆ. ಮನುಷ್ಯನಿಗೆ ಅಲಂಕಾರ ಆಗಬೇಕು ಅಂತ ಆದಲ್ಲಿ ವಸ್ತ್ರಧಾರಣೆ. ಮಕ್ಕಳಾಗಿರಲಿ, ಯುವಕರಾಗಿರಲಿ, ಯುವತಿಯರಾಗಿರಲಿ, ಅಥವಾ ವೃದ್ಧರಾಗಿರಲಿ, ಹೆಂಗಸರಾಗಿರಲಿ, ಗಂಡಸರಾಗಿರಲಿ, ಅವರವರ ವಯೋಮಾನಕ್ಕೆ ತಕ್ಕದ್ದಾಗಿ ವಸ್ತ್ರಧಾರಣೆಯನ್ನು ಮಾಡಿದಾಗ ಆ ವಸ್ತ್ರವೇ ಅವರಿಗೆ ಶೋಭೆಯನ್ನು ಕೊಡ್ತದೆ. ಈ ವಸ್ತ್ರಧಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏಕವಸ್ತ್ರವನ್ನು ಧಾರಣೆ ಮಾಡಬಾರದು. ಯಾರೇ ಆಗಿದ್ರೂ ಸಹಿತವಾಗಿ ಒಂದೇ ವಸ್ತ್ರ ಶರೀರಕ್ಕೆ ಇರಬಾರದು. 2 ವಸ್ತ್ರಗಳು ಇರಲೇಬೇಕಾಗಿರ್ತಕ್ಕಂಥದ್ದು, ಅಥವಾ 4 ವಸ್ತ್ರಗಳು ಪರಿಶೋಭಯಂತಿ, 5 ವಸ್ತ್ರಗಳು ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ಒಳ ಉಡುಪು, ಹೊರ ಉಡುಪು. ನೋಡಿ, ಕೆಳಭಾಗದಲ್ಲಿ ಒಳ ಉಡುಪು ಇರ್ತದೆ, ಜೊತೆಯಲ್ಲಿ ಹೊರ ಉಡುಪು ಇರ್ತದೆ. ಮೇಲ್ಭಾಗದಲ್ಲೂ ಒಳ ಉಡುಪು, ಹೊರ ಉಡುಪು 4 ಉಡುಪನ್ನು ಧರಿಸಿದ್ದ ಹಾಗಾಯ್ತು. ಅದರ ಮೇಲ್ಭಾಗದಲ್ಲಿ ನಾವು ಒಂದು ಉತ್ತರೀಯವನ್ನು ಹಾಕ್ಕೊಂಡ್ವಿ ಅಂತಾದರೆ ಪರಿಶೋಭಯಂತಿ, ಅದರಷ್ಟು ಶ್ರೇಷ್ಠತೆ ಯಾವುದೂ ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ಪಂಚವಸ್ತ್ರಗಳು ಅಂತ ಹೇಳ್ತಾರೆ. ಆ ಪಂಚವಸ್ತ್ರಗಳನ್ನು ಧಾರಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಶೋಭೆ ಉಂಟಾಗ್ತದೆ. ಅಥವಾ ಕೊನೆಯ ಪಕ್ಷ ಕೈಯಲ್ಲೊಂದು ಕರವಸ್ತ್ರ, ಅಥವಾ ಸೊಂಟದ ಭಾಗದಲ್ಲೊಂದು ಕರವಸ್ತ್ರ, ಇವುಗಳನ್ನು ಇಟ್ಟುಕೊಂಡಾಗ 5 ವಸ್ತ್ರಗಳನ್ನು ನಾವು ಇಟ್ಟುಕೊಂಡಾಗ ಆಯಿತು. ಅಥವಾ 4 ವಸ್ತ್ರಗಳಾದರೂ ನಡೀತದೆ, 5 ವಸ್ತ್ರಗಳಾದರೆ ವಿಶೇಷತೆ. ಹಾಗಂತ ಇದಕ್ಕೇನಾದರೂ ಆಧಾರ ಏನಾದರೂ ಇದೆಯಾ ಅಂತ ಕೇಳುವಾಗ, ವಸ್ತ್ರಾಣಿ ದೇಹಂ ಪರಿಭೂಷಯಂತಿ. ನೋಡಿ, ನಾವು ಹಾಕಿಕೊಳ್ಳುವಂತಹ ವಸ್ತ್ರಗಳು ದೇಹವನ್ನು ಪರಿಭೂಷಯಂತಿ, ಭೂಷಣೆಯನ್ನು ಮಾಡ್ತದೆ ಅಂತೆ. ದೂಷಣೆ ಅಲ್ಲ, ಭೂಷಣೆ ಅಂದ್ರೇನು ಅಂದ್ರೆ ಶೋಭಾಯಮಾನವಾಗಿ ಕಾಣಿಸ್ತದೆ ವಸ್ತ್ರವನ್ನು ಧರಿಸುವುದರಿಂದ. ಇನ್ನು ವಸ್ತ್ರೇಣ ತುಷ್ಯಂತಿ ಸುರಾನರಾಶ್ಚ. ವಸ್ತ್ರಗಳನ್ನು ನಾವು ಧಾರಣೆಯನ್ನು ಮಾಡುವುದರಿಂದ ಸುರರು ಅಂದ್ರೆ ದೇವತೆಗಳು ಸಹಿತವಾಗಿ ಸಂತೋಷ ಪಡ್ತಾರಂತೆ, ನರರೂ ಸಹಿತವಾಗಿ ಸಂತೋಷ ಪಡ್ತಾರಂತೆ. ಅಂದ್ರೆ ಇಲ್ಲಿ ದೇವತೆಗಳು ಸಂತೋಷ ಪಡ್ತಾರೆ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಧರಿಸುವಂತಹ ವಸ್ತ್ರಗಳೇ ಬೇರೆ ಇರಬೇಕು, ಮನೆಯಲ್ಲಿ ಉಡುವಂತಹ ವಸ್ತ್ರಗಳೇ ಬೇರೆ ಇರಬೇಕು. ಅಥವಾ ನಾವು ಬೇರೆ ಯಾವುದಾದ್ರೂ ಫಂಕ್ಷನ್ನಿಗಾಗಿರಲಿ, ಅಥವಾ ಮದುವೆ ಮುಂಜೆ ಇತ್ಯಾದಿಗಳಿಗಾಗಿರಲಿ ಹೋಗುವಂತಹ ಸಂದರ್ಭದಲ್ಲಿ ಧರಿಸುವಂತಹ ವಸ್ತ್ರಗಳೇ ಬೇರೆಯಾಗಿರಬೇಕು. ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಂತಹ ವಸ್ತ್ರ ಅಥವಾ ಒಂದೇ ವಸ್ತ್ರವನ್ನು ಧರಿಸುವುದರಿಂದ ನಮಗೆ ಅಪಾಯಗಳೇ ಜಾಸ್ತಿ. ಅದರಿಂದ ನಮ್ಮ ದೇಹಕ್ಕೂ ಶೋಭೆ ತರೋದು, ನಮ್ಮ ದೇಹಕ್ಕೂ ಶೋಭೆ ಇರುವುದಿಲ್ಲ. ಶ್ರೇಯಸ್ತ್ವಮಾದ್ಯಂ ವಿತನೋತಿ ವಸ್ತ್ರಾಂ. ನೋಡಿ, ಕೇವಲ ನಾವು ಮಾತ್ರ ಧಾರಣೆ ಮಾಡುವಂತಹದ್ದು ಅಲ್ಲ, ವಸ್ತ್ರ ಇಲ್ಲದವರಿಗೆ ವಸ್ತ್ರವನ್ನು ನಾವು ದಾನ ಮಾಡಬೇಕು. ಅದು ಶೀತಕಾಲದಲ್ಲಿ, ಉಷ್ಣಕಾಲದಲ್ಲಿ. ಶೀತವಾತೋಷ್ಣ ಸಂತ್ರಾಣಂ ಲಜ್ಜಾ ನಿರ್ಹರಣಂ ಪರಂ. ದೇಹದ ಲಜ್ಜೆಯನ್ನು ದೂರ ಮಾಡುವಂತಹ ವಸ್ತ್ರ ಅಂದ್ರೆ ದೇಹಕ್ಕೆ ಶೋಭೆಯನ್ನು ತರುವಂತಹ ವಸ್ತ್ರವನ್ನು ದಾನ ಮಾಡಿದಾಗ ಆ ವಸ್ತ್ರದಿಂದಲೇ ನಮಗೆ ಅನುಕೂಲ, ವಸ್ತ್ರದಿಂದಲೇ ದೇವತೆಗಳು ಸುಪ್ರೀತರಾಗ್ತಾರೆ, ವಸ್ತ್ರದಿಂದಲೇ ನಾವು ಸಹಿತವಾಗಿ ಶೋಭಾಯಮಾನವಾಗಿ ಕಾಣ್ತೇವೆ. ವಸ್ತ್ರಂ ವಿನ ಜೀವನಮೇವ ದುಸ್ಥಂ. ವಸ್ತ್ರಂ ವಿನ, ವಸ್ತ್ರ ಇಲ್ಲ ಅಂತ ಆದ್ರೆ ಜೀವನವೇ ದುಸ್ತರವಾಗಿರ್ತದೆ ಅಂತೆ. ನೋಡಿ, ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ನಮ್ಮ ಜೀವನ ಸುಂದರವಾಗಿರಬೇಕು, ಸುಖಾಯಮಾನವಾಗಿರಬೇಕು, ಜೀವನ ಪೂರ್ತಿ ನಾವು ನೆಮ್ಮದಿಯಿಂದಿರಬೇಕು, ಸಂತೋಷದಿಂದಿರಬೇಕು ಅಂತ ಆದರೆ ನಾವು
ವಸ್ತ್ರವನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಸುಂದರವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಶೋಭೆ ಉಂಟಾಗ್ತದೆ, ನಮ್ಮ ದೇಹದಲ್ಲಿ ಲವಲವಿಕೆ ಉಂಟಾಗ್ತದೆ, ಆರೋಗ್ಯವನ್ನು ಕೊಡ್ತದೆ. ವಸ್ತ್ರದಿಂದಲೂ ಆರೋಗ್ಯ ಪ್ರಾಪ್ತಿ. ಯಾಕೆಂದರೆ ದೇಹಕ್ಕೆ ವಿಧ ವಿಧವಾದಂತಹ ವಸ್ತ್ರಗಳನ್ನು ಹೇಳಿದ್ದಾರೆ, ಅದರಲ್ಲೂ ಗ್ರಹಗಳಿಗೆ ಸಂಬಂಧಪಟ್ಟಂತಹ ವಸ್ತ್ರಗಳನ್ನೇ ಹೇಳಿದ್ದಾರೆ. ಈ ವಾರ ದಿವಸ ಇಂತಹ ವಸ್ತ್ರವನ್ನೇ ಧಾರಣೆ ಮಾಡಬೇಕು ಅಂತಲೂ ಹೇಳ್ತದೆ ಜ್ಯೋತಿಷ್ಶಾಸ್ತ್ರ. ಆದ್ದರಿಂದ ಜ್ಯೋತಿಷ್ಶಾಸ್ತ್ರಕ್ಕೆ ಅನುಗುಣವಾಗಿ ನಾವು ವಸ್ತ್ರವನ್ನು ಧಾರಣೆ ಮಾಡಿದಾಗ ಆ ವಸ್ತ್ರದ ಅಧಿದೇವತೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ವಸ್ತ್ರದ ಅಧಿದೇವತೆಯಾಗಿರ್ತಕ್ಕಂತಹ ಶುಕ್ರನು ನಮಗೆ ಎಲ್ಲ ರೀತಿಯಂತಹ ಸನ್ಮಂಗಳವನ್ನು ಉಂಟು ಮಾಡ್ತಾನೆ. ಮುಕ್ತಾಯ ಮಾಡೋದು ಆಯ್ತಲ್ವಾ? ಎಲ್ಲ ರೀತಿಯಂತಹ ಸನ್ಮಂಗಳವನ್ನು ಉಂಟು ಮಾಡ್ತಾನೆ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ನಿಮಗೇನಾದರೂ ಇದರಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳಬೇಕು ಅಂತಾದರೆ ಕಾಮೆಂಟ್ ಮಾಡ್ಬೋದು. ಜೊತೆಯಲ್ಲಿ ನಮ್ಮ ಫೋನಿನ ಸಂಖ್ಯೆ ಅಲ್ವಾ, ನಮ್ಮ ಮೊಬೈಲ್ ಸಂಖ್ಯೆ ಕೆಳಭಾಗದಲ್ಲಿದೆ, ನೀವು ಕರೆ ಮಾಡ್ಬೋದು, ಪರಿಹಾರವನ್ನು ಕಂಡುಕೊಳ್ಬೋದು. ನಮಸ್ಕಾರಗಳು.